ಮಹಾನಗರ ಪಾಲಿಕೆ ಅಧಿಕಾರಿಗಳು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಎಂದು ಆರೋಪಿಸಿ ಹಾಗೂ ಅವರ ವಿರುದ್ಧ ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಯಿತು. ಮಹಾನಗರ ಪಾಲಿಕೆ ಪೌರ ಕಾರ್ಮಿಕರ ಸಂಘದ ನೇತೃತ್ವದಲ್ಲಿ ನಗರದ ಡಿಸಿ ಕಚೇರಿಯ ಎದುರು ಪ್ರತಿಭಟನೆ ನಡೆಸಿದ ಕಾರ್ಮಿಕರು ಕಲಬುರಗಿ ಮಹಾನಗರ ಪಾಲಿಕೆಯ ಇಬ್ಬರು ಅಧಿಕಾರಿಗಳಾದ ಅಂಬಾದಾಸ್ ಖತಲ್ ಹಾಗೂ ಸಾವಿತ್ರಿಬಾಯಿ ಸಲ್ಗರ್ ಅವರ ಫೋನ್ ಸಂಭಾಷಣೆಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನಾಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕೂಡಲೇ ಈ ಕುರಿತು ಪರಿಶೀಲನೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸುವಂತೆ ಪ್ರತಿಭಟನಾಕಾರರು ಒತ್ತಾಯಿಸಿದರು. ನಾವು ಏನು ಈ ಹೋರಾಟ ಹಮ್ಮಿಕೊಂಡಿದ್ದೀವಿ, ಯಾಕಂದ್ರೆ ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಏನು ಕೆಲಸ ಮಾಡ್ತಿರ್ತಕ್ಕಂಥ ಅಂಬಾದಾಸ್ ಖತಾಲ್ ಅಂತ ಹೇಳ್ತೀನಿ ಮ್ಯಾನೇಜರಾಗಿ ಕೆಲಸ ಮಾಡ್ಲತ್ತಾರ. ಇನ್ನೊಬ್ರು ಯಾರಂದ್ರೆ ಸಾವಿತ್ರಿಬಾಯಿ ಸಲ್ಗರ್ ಅಂತೇಳಿ ಅವರು KS ಅಧಿಕಾರಿ ಅದಾರ. ನಿನ್ನೆ ನಮಗೆ ಗೊತ್ತಾದ ಪ್ರಕಾರ ಅವ್ರು ಕರೆ ಒಂದು ಆಡಿಯೋ ರಿಲೀಸ್ ಆಗ್ಯದ್ರಿ. ಇದು ಸುಮಾರು 4-5 ದಿನ ಹಿಂದೆ ಆದಂಥ ಇನ್ಸಿಡೆಂಟ್ ಇರ್ಬೋದು. ಮೇ ಬಿ ಅದು ಆಡಿಯೋ ಆಗಿ 4-5 ದಿನ ಹಿಂದೆ ಇವರೆಲ್ಲ ಕಾನ್ವರ್ಸೇಷನ್ ಮಾಡ್ತಾರೆ. ಏನಂತಪ್ಪ ಅಂದ್ರೆ ಈ ಸಂವಿಧಾನ ಅನ್ನೋದು ಏನದ, ಇದು ಯಾರು ಮಾಡ್ರ, ಯಾಕೆ ಮಾಡ್ಯಾನ, ಮಾಡ್ದವ ಏನನ, ಭಾಳ ದೊಡ್ಡ ಇದು ಏನು ಇಂಥವು ಎಷ್ಟು ಇದು ಮಾಡ್ಲಿಕ್ಕೆ ನಾವು ಹಿಂದೂಗಳದೀವಿ, ಇದು ಇವತ್ತಲ್ಲ ನಾಳೆಗೆ ನಾವು ಬದಲಿ ಮಾಡ್ಲಿಕ್ಕೆ ಬಂದೀವಿ ಅಧಿಕಾರದಾಗ. ನಮ್ಮ ಸರ್ಕಾರ ನಮ್ಮ ಮನುವಾದಿಗಳು ಏನು ಅಜೆಂಡ ಏನದ ಅಂದ್ರೆ ಹಿಂದೂ ಅಜೆಂಡ ಇಟ್ಕೊಂಡು ಅವ್ನು ಮಾತಾಡ್ಲತ್ತಾನ. ಆ ಆಡಿಯೋ ಒಳಗೆ ಅದೆಲ್ಲ ಕವರ್ ಆಗಿಲ್ಲ. ಮೊದಲೇದಾಗಿ ಏನು ಕವರ್ ಆಗ್ಯದಂದ್ರೆ ಏನು ಬರೀತಾನ, ಅವನಿಗೇನು ಇದು ಮಾಡ್ರ ಅಂತೇಳಿ ಏಕವಚನದಾಗ ಮಾತಾಡಿರೋದ ಅಂತ ಜನ ತಿಳಿಲತ್ತಾರ. ಬಟ್ ಈ ಆಡಿಯೋ ಹಿಂದಿನ ಭಾಗ ಏನದ ಯಾವ್ದು ಕವರ್ ಆಗಿಲ್ಲ ನೋಡು, ಅದು ಪ್ರತ್ಯಕ್ಷದರ್ಶಿ ಒಬ್ಬರು ಕರೆ ಅವ್ರ ಜೊತೆಗಿರೋಂಥ ಕಲ್ಲಿಗೆ ಲೀಕ್ ಮಾಡಿರೋಂಥ ವಿಡಿಯೋ. ಯಾಕೆ ಆಡಿಯೋ, ಯಾಕಂದ್ರೆ ಇದು ಇವತ್ತು ನಿನ್ನೆದಲ್ಲ, ಸುಮಾರು ವ್ಯಕ್ತಿ ಬಂದಾಗಿನಿಂದ ಇಂಥ ಅವಹೇಳನಕಾರಿ ಮಾತುಗಳು ಮಾತಾಡ್ಕೊತ ಬಂದಾನ. ಬಟ್ ಎಲ್ಲಿವರೆಗೂ ಅದು ಕ್ಯಾಪ್ಚರ್ ಆಗಿರಲಿಲ್ಲ. ಅದು ಯಾವತ್ತು ಅತಿರೇಕಕ್ಕೆ ಹೋಗ್ತದ, ಅವ್ನ ಜೊತೆಗಿರೋಂಥ ಒಬ್ಬ ಕಲಿಗೆ ಆ ಆಡಿಯೋನ ಲೀಕ್ ಮಾಡ್ತಾನೆ. ಬಟ್ ಅದ್ರ ಒಳಗೆ ಅಂಥ ಇದ್ರ ಪ್ರಕಾರ ಇರೋಂಥದ್ದು ಇಲ್ಲ ಅಂತ ಇವ್ರು ಹೇಳ್ತಾರೆ. ಬಟ್ ಅದ್ರ ಹೊರತಾಗೂ ಬೇರೆ ಅಷ್ಟು ವಿಷಯಗಳೇನು ಕರೆ ಅವ್ನು ಮಾತಾಡೋಣ. ಏನವ ಅಂತಾನ, ಹೊಲೆಯರಿಗೆ ಅದು ಮಾಡೋಣ, ಇದು ಮಾಡೋಣ, ದೇಶಕ್ಕೇನು ಮಾಡಲ್ಲ. ಅವ ದೇಶಕ್ಕೇನು ಮಾಡಿಲ್ಲ ಅಂದ್ರೆ ಆ ಹೆಣ್ಮಗಳು ಇವತ್ತು KS ಅಧಿಕಾರಿಯಾಗಿ ಒಬ್ಬ ಅಧಿಕಾರ ಸ್ಥಾನದಾಗ ಕುಂದಿರ್ತಿರ್ಲಿಲ್ಲ. ಇವತ್ತಾಕಿ ಕೂತಾಳ ಅಂದ್ರೆ ಅದಕ್ಕೇನು ಕರೆ ಬಾಬಾ ಸಾಹೇಬರು ಬರೆದಂಥ ಸಂವಿಧಾನನೇ ಕಾರಣದ ಅಂಬದು ಎಲ್ಲರಿಗೂ ಗೊತ್ತ. ಸರ್ಕಾರ ಈ ಮಾತನ್ನು ಭಾಳ ಗಂಭೀರವಾಗಿ ತಗೊಂಡು ಸರ್ಕಾರದ ಜನರ ಮನೆ ಬಾಗಿಲಿಗೂ ಮುಟ್ಟಿಸ್ಬೇಕಂತೇಳಿ ಕೆಸನೇ ಸಂವಿಧಾನ ಜಾಗೃತಿ ಜಾಥಾನೂ ಮಾಡ್ಲತ್ತದ. ಸಮಾಜ ಕಲ್ಯಾಣ ಇಲಾಖೆಯಿಂದ ಇದು ಒಳ್ಳೆ ಇದೂ ಅದ. ಬಟ್ ಸಹಿಸಲಾರ್ದಂಥ ಇಂಥ ಮನುವಾದಿ ಸರ್ಕಾರದಾಗ ಕುಂತಂಥ ಮನುವಾದಿಗಳು ಏನಾರ ದಲಿತ ವಿರೋಧಿ ಅಂತ ಬರೀ ಹೇಳತ್ತಾರು, ಜೈಕಾರ ಕೂಗ್ಲತ್ತಾರ. ಬರೀ ದಲಿತ ವಿರೋಧಿ ಅಲ್ಲಿರು. ಇಲ್ಲಿ ನೋಡ್ರಿ ಎಲ್ಲ ಸಮುದಾಯದವ್ರು ಬಂದಾರ. ಬರೀ ಕೇವಲ ದಲಿತರು ಅಷ್ಟೇ ಇದು ಸ್ಟ್ರೈಕ್ ಮಾಡ್ಲತ್ತಿಲ್ಲ. ಸಂವಿಧಾನ ವಿರೋಧಿ ಅಥವಾ ಅಂಬೇಡ್ಕರ್ ವಿರೋಧಿ ಹೇಳಿಕೆ ಕೊಟ್ಟರ ಅಂತ ಹೇಳ್ಸನ. ಇದರೊಳಗೆ ಎಲ್ಲ ಸಮುದಾಯದವ್ರು ಬಂದಾರ. ಭೂವಿ ಬಂದಾರ, ಲಿಂಗಾಯತರ, ಒಕ್ಕಲಿಗರ, ಬೇರೆ ಬೇರೆ ಕಮ್ಯುನಿಟಿ, ಮುಸ್ಲಿಮರ, ಬೇರೆ ಸಂಘಟನೆಗಳು ಸಪೋರ್ಟ್ ಕೊಟ್ಟವು ಇದಕ್ಕೆ. ಯಾಕಂದ್ರೆ ಈ ವ್ಯಕ್ತಿ ಬರೀ ಆಡಿಯೋದಾಗ ಹೊರತಾಗಿಯೂ ಹೆಚ್ಚಾಗಿ ಮಾತಾಡ್ಲತ್ತಾನಿವ. ಇವನ್ ನಾವು ಸ್ವತಃ ಖುದ್ದು ಫೇಸ್ ಮಾಡೀವಿ ಇವೆಲ್ಲ.